ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಸ್ತುತಪಡಿಸ್ತಾ ಇರೋ ನ್ಯೂಸ್ 9 ಹಾಗೂ ಟಿವಿ 9 ಸಹಭಾಗಿತ್ವದ ಸ್ವೀಟ್ ಹೋಮ್ ಮತ್ತೆ ಬಂದಿದೆ. 5 ಯಶಸ್ವಿ ಆವೃತ್ತಿಯ ನಂತರ 6ನೇ ಆವೃತ್ತಿಗೆ ಶಾಂತಿನಗರದ ಬಿಬಿಎಂಪಿ ಮೈದಾನದಲ್ಲಿ ಇಂದು ವಿದ್ಯುಕ್ತ ಚಾಲನೆ ಸಿಗಲಿದೆ. ನಟ ರಮೇಶ್ ಅರವಿಂದ್ ಸಂಜೆ 5 ಗಂಟೆಗೆ ಎಕ್ಸ್ಪೋಗೆ ಚಾಲನೆ ನೀಡಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಮರ್ ಈಗ ಅಲ್ಲಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಮರ್, ಈಗ ಸ್ವೀಟ್ ಹೋಮ್ ಎಕ್ಸ್ಪೋಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಚಾಲನೆ ಸಿಗುತ್ತೆ. ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಅದಕ್ಕೆ, ಮತ್ತೆ ಇವತ್ತು ಎಷ್ಟು ಜನ ಸೇರುವಂತಹ ನಿರೀಕ್ಷೆ ಇದೆ? ಸುಕನ್ಯಾ, ಟಿವಿ 9 ನ್ಯೂಸ್ 9 ಅರ್ಪಿಸ್ತಾ ಇರುವಂತಹ ಸ್ವೀಟ್ ಹೋಮ್ ರಿಯಾಲಿಟಿ ಎಕ್ಸ್ಪೋ 5 ಆವೃತ್ತಿಗಳನ್ನ ಅತ್ಯಂತ ಯಶಸ್ವಿಯಾಗಿ ಸಕ್ಸಸ್ಫುಲ್ ಆಗಿ ನೆರವೇರಿಸಿದೆ. ಈಗ 6ನೇ ಆವೃತ್ತಿಗೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು ಕೆಲ ಹೊತ್ತಲ್ಲಿ 1 ಗಂಟೆ ಆದ ಬಳಿಕ ರಮೇಶ್ ಅರವಿಂದ್, ಸ್ಯಾಂಡಲ್ವುಡ್ ನ ನಟ ಹಾಗೂ ಡೈರೆಕ್ಟರ್ ರಮೇಶ್ ಅರವಿಂದ್ ಅವರು ಉದ್ಘಾಟನೆಯನ್ನ ಮಾಡ್ತಾರೆ. ಕಳೆದ ಬಾರಿ ಹಿಂದಿನ ಆವೃತ್ತಿಗಳಿಗೆ ಹೋಲಿಸಿದ್ರೆ ಒಂದಕ್ಕಿಂತ ಒಂದು ಆವೃತ್ತಿಗಳು ಸಕ್ಸಸ್ಫುಲ್ ಆಗಿ ನಡೀತಾ ಹೋಗಿದ್ವು. ಕಳೆದ ಬಾರಿ 25ರಿಂದ 30 ಸಾವಿರಕ್ಕೂ ಅಧಿಕ ವಿಸಿಟರ್ಸ್ ಇಲ್ಲಿ ಬಂದಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಬುಕಿಂಗ್ ಗಳು ಕೂಡ ನಡೆದಿದ್ವು. ಈ ಬಾರಿ ಕೂಡ ಅಷ್ಟೇ 60ಕ್ಕಿಂತ ಅಧಿಕ ಸ್ಟಾಲ್ ಗಳನ್ನ ಇಲ್ಲಿ ಹಾಕಲಾಗಿದೆ. ಪ್ರತಿಷ್ಠಿತ ನಗರದ ಎಲ್ಲಾ ಪ್ರತಿಷ್ಠಿತ ಬಿಲ್ಡರ್ಸ್ ಹಾಗೂ ಡೆವಲಪರ್ಸ್ ಇಲ್ಲಿ ಸ್ಟಾಲ್ ಗಳನ್ನ ಹಾಕಿದ್ದಾರೆ. ಬರುವಂತಹ ಗ್ರಾಹಕರು ಈ ಒಂದೇ ವೇದಿಕೆ ಅಡಿಯಲ್ಲಿ ಅವರ ಬಜೆಟ್ ಎಷ್ಟು, ಅವರಿಗೆ ಬೇಕಾಗಿರುವಂತಹ ಲೊಕೇಶನ್ ಯಾವುದು, ಅಲ್ಲಿರುವಂತಹ ಫೆಸಿಲಿಟೀಸ್ ಏನು, ಫ್ಲಾಟ್ ಬೇಕಾ, ವಿಲ್ಲಾ ಬೇಕಾ ಅಥವಾ ಬಜೆಟ್ ಸೈಟ್ ಬೇಕಾ, ಎಲ್ಲದರ ಮಾಹಿತಿಯನ್ನು ಕೂಡ ಪಡೆಯಬಹುದಾಗಿದೆ. ನಾವಿಲ್ಲೀಗ ಶ್ರೀರಾಮ್ ಪ್ರಾಪರ್ಟೀಸ್ ನ ಸ್ಟಾಲ್ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಶ್ರೀರಾಮ್ ಪ್ರಾಪರ್ಟೀಸ್ ನ ಅಬ್ದುಲ್ ಅವರಿದ್ದಾರೆ. ಅವರೇ ನಾವು ಕೇಳೋಣ, ಅವ್ರು ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ ಈ ಬಾರಿ ಸ್ವೀಟ್ ಹೋಮ್ ಎಕ್ಸ್ಪೋಗೆ ಅಂತ. ಅಬ್ದುಲ್, ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ ಮತ್ತೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಈ ಬಾರಿ ಎಕ್ಸ್ಪೋದಲ್ಲಿ? ಈ ಬಾರಿ ಎಕ್ಸ್ಪೆಕ್ಟೇಷನ್ ತುಂಬ ಚೆನ್ನಾಗಿದೆ, ತುಂಬ ಕ್ರೌಡ್ ಇದೆ. 6 ಟೈಮಿಂದ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಬ್ರ್ಯಾಂಡ್ ಕನೆಕ್ಷನ್ ಇದ್ದ ಎವ್ರಿ ಟೈಮ್ ಶ್ರೀರಾಮ್ ಪ್ರಾಪರ್ಟೀಸ್ ನಾವು ಸ್ಟಾಲ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ತುಂಬ ಕ್ರೌಡ್ ಇರುತ್ತೆ, ಎಸ್ಪೆಷಲಿ ಸಂಡೇ ಮಾತ್ರ ತುಂಬ ಕ್ರೌಡ್ ಇರುತ್ತೆ. ಇದು ಅಬ್ದುಲ್ ಹೇಳ್ತಿರುವಂತ ಮಾತು. ಸಾಕಷ್ಟು ಸಂಖ್ಯೆಯಲ್ಲಿ ಇನ್ನೂ ಉದ್ಘಾಟನೆ ಆಗಿಲ್ಲ, ಆಲ್ರೆಡಿ ಇಲ್ಲಿಗೆ ಜನ ಬಂದಿದ್ದಾರೆ. ಅವ್ರನ್ನ ಕೇಳೋಣ, ಅವ್ರು ಯಾವ ನಿರೀಕ್ಷೆ ಇಟ್ಕೊಂಡು ಇಲ್ಲಿ ಬಂದಿದ್ದಾರೆ ಅಂತ. ನಿಮ್ಮ ಹೆಸರನ್ನು ಎಲ್ಲಿಂದ ಬಂದಿದ್ದೀರಾ? ರವಿಚಂದ್ರ ಅಂತ, ಕನಕಪುರ ರೋಡ್ ತಲಗಟ್ಪುರದಿಂದ ಬಂದಿದ್ದೀವಿ. ಓಕೆ, ಇನ್ ಸೈಟ್ ನೋಡಕ್ ಬಂದ್ರಾ, ಮನೆ ನೋಡಕ್ ಬಂದ್ರಾ, ಹೇಗೆ? ಸೈಟ್ ನೋಡಕ್ ಬಂದಿದ್ದೀವಿ. ಎಲ್ಲಿ ಹುಡುಕ್ತಾ ಇದ್ದೀರಾ? ನಾವು ಕನಕಪುರ ರೋಡ್ ಆರ್ ಮೈಸೂರು ರೋಡ್ ಎರಡರಲ್ಲಿ ಯಾವ್ದಾರ ಒಂದು. ಬಜೆಟ್ ನಮ್ಮ ಪ್ರೈಸ್ಗೆ ಏನಾಗುತ್ತೆ ಅಂತ ಫುಲ್ ವಿಸಿಟ್ ಮಾಡಿ ಚೆಕ್ ಮಾಡೋಣ. ನಿಮ್ಮ ಹೆಸರೇನು, ನೀವೆಲ್ಲಿಂದ ಬಂದಿದ್ದೀರಾ, ನಿಮ್ಮ ನಿರೀಕ್ಷೆ ಏನಿದೆ? ನಮ್ಮ ಹೆಸರು ಮಹಾದೇವರಾಜ್ ಅಂದ್ಬಿಟ್ಟು ನಾವು ಅದೇ ಥರದಲ್ಲಿ ಒಂದ್ಸಲಿ ಬಂದು ಹೋಗಿದ್ವಿ. ಇಲ್ಲಿ ಎಲ್ಲ ಥರದ್ದು ಸೈಟ್ಗಳು ಸಿಗುತ್ತೆ, ಯಾವ ಥರ ನಮ್ಮ ರೈಸ್ಗೆ ಅಡ್ಜಸ್ಟ್ ಆಗೋ ಥರದ್ದು, ಮತ್ತೆ ಲೋನ್ದು ಇನ್ನೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಂಬಂದು ಅಂದ್ಬಿಟ್ಟು ಇಲ್ಲಿ ನಾವು ವಿಚಾರಿಸ್ಕೊಂಡು ಅಂತ ಬಂದ್ವಿ. ಇನ್ನು ಓಪನ್ ಆಗಿಲ್ಲ, ಅದೇ ವೇಟ್ ಮಾಡ್ತಾ ಇದ್ದೀವಿ. ನೀವೆಲ್ಲಿ ಸೈಟ್ ಹುಡುಕ್ತಾ ಇದ್ದೀರಾ? ನಮ್ದು ಕನಕಪುರ ರೋಡಲ್ಲಿ. ಕನಕಪುರ ರೋಡ್. ನಾವು ಕೇಳ್ತಾ ಇದ್ವಿ ಸುಕನ್ಯಾ, ಬೇರೆ ಬೇರೆ ಲೊಕೇಶನ್ಸ್ ಗಳನ್ನ ಮೈಂಡಲ್ಲಿ ಇಟ್ಕೊಂಡ್ ಬಂದಿದ್ದಾರೆ, ಬೇರೆ ಬೇರೆ ಬಜೆಟ್ ಗಳನ್ನ ಅವರೇ ಲೆಕ್ಕಾಚಾರ ಹಾಕೊಂಡ್ ಬಂದಿದ್ದಾರೆ. ಸೊ ಅವರಿಗೆ ಹೊಂದುವಂತ ಬಜೆಟ್ಗೆ, ಅವರಿಗೆ ಹೊಂದುವಂತ ಲೊಕೇಶನ್ಗೆ ಇಲ್ಲಿ ಸಿಗುತ್ತಾ ಅನ್ನುವಂತ ನಿರೀಕ್ಷೆಯಿಂದ ಬಂದಿದ್ದಾರೆ. ಖಂಡಿತವಾಗ್ಲೂ ಕೂಡ ಇದಕ್ಕಿಂತ ಒಳ್ಳೆ ಲೊಕೇಶನ್, ಇದಕ್ಕಿಂತ ಒಂದು ಒಳ್ಳೆ ಆದಂತಹ ಅಪಾರ್ಚುನಿಟಿ ಅವರಿಗೆ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂತ ಹೇಳಿದ್ರೆ ಟಿವಿ 9 ನ್ಯೂಸ್ 9 ಆಯೋಜಿಸಿರುವಂತಹ ಈ ರಿಯಾಲಿಟಿ ಎಕ್ಸ್ಪೋದಲ್ಲಿ ನಗರದ ಎಲ್ಲಾ ಪ್ರತಿಷ್ಠಿತ ಬಿಲ್ಡರ್ಗಳು ಕೂಡ ಭಾಗವಹಿಸಿದ್ದಾರೆ. ಜೊತೆಗೆ SBI ಕೂಡ ಸ್ಟಾಲ್ ಅನ್ನ ಇಲ್ಲಿ ಹಾಕಿದೆ. SBI ಈ ಬಾರಿ ನಮಗೆ ಬ್ಯಾಂಕಿಂಗ್ ಸ್ಪಾನ್ಸರ್ ಆಗಿರುವಂತದ್ದು. ಅವರು SBI ಕಡೆಯಿಂದ ಇಲ್ಲಿ ಬರುವಂತಹ ಗ್ರಾಹಕರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಾಲ ಸೌಲಭ್ಯ ಆಗಿರಬಹುದು ಅಥವಾ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಕೊಡ್ತಾರೆ. ಏನು ಡಿಮಾನಿಟೈಸೇಷನ್ ಆದ ಬಳಿಕ ರಿಯಾಲಿಟಿ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಕೂಡ ಜನಕ್ಕಿತ್ತು, ಹೇಗೆ ತಗೊಳ್ಳೋದು ಅಂತ ಹೇಳಿ. ಸೊ ವೈಟ್ ಮನಿ ಇದ್ದವರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿಗೆ ಬಂದು ಅವರ ಬಳಿ ಇರುವ ಹಣಕ್ಕೆ ಏನೊಂದಷ್ಟು ಹಣವನ್ನ SBI ಕೊಡುವಂತ ಸಾಲವನ್ನ ಸೇರಿಸಿ ತಮ್ಮ ನೆಚ್ಚಿನ ಮನೆ ಅಥವಾ ಸೈಟ್ ಅಥವಾ ವಿಲಾವನ್ನ ಖರೀದಿ ಮಾಡಲಿಕ್ಕೆ ಸುವರ್ಣಾವಕಾಶ ಇದೆ. ಇವತ್ತು, ನಾಳೆ ಮತ್ತು ನಾಡಿದ್ದು ಎಕ್ಸ್ಪೋ ಇರುತ್ತೆ. ಎಲ್ಲರೂ ಕೂಡ ಬಂದು ಇದನ್ನ, ಈ ಗೋಲ್ಡನ್ ಅಪಾರ್ಚುನಿಟಿಯನ್ನ ಮಿಸ್ ಮಾಡ್ಕೊಳ್ಳದೆ ಯೂಸ್ ಮಾಡ್ಕೋಬೇಕು. ಸುಕನ್ಯಾ, ಧನ್ಯವಾದ.